ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ಬಂದು ಶುಕ್ರವಾರದ ವಿಡಿಯೋ, ಆಷಾಢ ಶುಕ್ರವಾರದ್ದು ವಿಡಿಯೋ ಆಗಿರುತ್ತೆ. ಶುಕ್ರವಾರ ಬೆಳಿಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಇಟ್ಟು ಬೆಳಗ್ಗಿನ ಪೂಜೆನೂ ಕೂಡ ಮುಗಿಸ್ಕೊಂಡು ಮಧ್ಯಾಹ್ನ ಹಾಗೆ ನಿಂಬೆಹಣ್ಣಿನ ದೀಪ ಹಚ್ಚಿ ಸಂಜೆ ವೈಭವಲಕ್ಷ್ಮಿ ಪೂಜೆನ ನಾನು ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ಇಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಮೊದಲಿಗೆ ಒಂದು ಪುಟ್ಟದಂತಹ ರಂಗೋಲಿ ಡಿಸೈನ್ನ ನೋಡ್ಕೊಂಬರೋಣ. ಬೆಳಗ್ಗಿನ ಪೂಜೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಒಂದು ರಾಹುಕಾಲ ಇರೋ ಟೈಮಲ್ಲೇ ನಿಂಬೆಹಣ್ಣಿನ ದೀಪನ ಹಚ್ಚಬೇಕಾಗುತ್ತೆ. ಮನೆ ಹತ್ತಿರ ಇರ್ತಕ್ಕಂಥ ದೇವಿ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣಿನ ದೀಪನ ಹಚ್ಚಿ ಬರ್ತಕ್ಕಂಥದ್ದು. ಅಂದರೆ 10:30 12:30 ತನಕ ರಾಹುಕಾಲ ಇರುತ್ತೆ ಸಾಮಾನ್ಯ ಶುಕ್ರವಾರಗಳಲ್ಲಿ. ಆ ಟೈಮಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳಿ ಮನೆಯಿಂದನೇ ರೆಡಿ ಮಾಡ್ಕೊಂಡು ಹೋಗಬಾರ್ದು. ದೀಪಗಳಿಗೆ ಏನು ಬೇಕು ಅದನ್ನೆಲ್ಲ ನಾವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ರೆಡಿ ಮಾಡಿ ದೀಪನ ಹಚ್ಚಬೇಕು. ನಿಂಬೆಹಣ್ಣನ್ನು ತೊಗೊಂಡು ಹೋಗಿರಬೇಕು, ಮತ್ತು ಅಲ್ಲಿ ತೊಳ್ಕೊಂಡು ಒರೆಸಿ ಅದು ಕಟ್ ಮಾಡಿ ಜೋಡಿ ಬತ್ತಿಗಳನ್ನ ಇಟ್ಟು ತುಪ್ಪನ ಹಾಕಿ ನಾನು ಹಚ್ಚಿರ್ತಕ್ಕಂಥದ್ದು ನೋಡ್ತಿರ್ಬೋದು. ಅದಕ್ಕೆ ಅರಿಶಿನ ಕುಂಕುಮ ಹೂವು ಎಲ್ಲನೂ ಇಟ್ಟು ದೇವಿಗೆ ಆರತಿನ ಮಾಡಿ ಅದಾದ ನಂತರ ಅಲ್ಲೊಂದು ಕುಂಡ ಇಟ್ಟಿರ್ತಾರೆ, ಅಲ್ಲಿಗೆ ದೀಪಗಳನ್ನೆಲ್ಲ ಇಟ್ಟು ಅದಾದ ನಂತರ ದರ್ಶನ ಮಾಡಿಕೊಂಡು ಬರ್ತಕ್ಕಂಥದ್ದು ನೋಡ್ತಿದ್ದೀರಲ್ಲ. ನಾವು ಹೋಗಿದ್ವಲ್ಲ ಅಲ್ಲಿ ಈಶ್ವರ, ಗಣೇಶ ಹಾಗೆ ಪಟಾಲಮ್ಮ ಎಲ್ಲ ದೇವರುಗಳು ಇದ್ದರು. ಎಲ್ಲ ದರ್ಶನ ಮಾಡಿಕೊಂಡು ಮನೆಗೆ ಬಂದಿದ್ದಾಯಿತು. ಸಂಜೆ ಒಂದು 5 ಗಂಟೆ ಹಾಗೆ ನಾನು ವೈಭವಲಕ್ಷ್ಮಿ ಪೂಜೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೆ. ಪೂಜೆ ಮಾಡಲಿಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಕೊನೆಯವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ನೋಡ್ಕೊಳ್ಳಿ. ಮೊದಲಿಗೆ ನಾವು ಎಲ್ಲಿ ಕಳಶನ ಇಡ್ತೀವಿ ಆ ಜಾಗಕ್ಕೆ ಸ್ವಲ್ಪ ಅರಶಿನದ ನೀರು ಅಥವಾ ಗಂಜಲ ಹಾಕಿ ಆ ಜಾಗನ ಶುದ್ಧಿ ಮಾಡ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಅಲ್ಲಿ ಒಂದು ಪುಟ್ಟದಾದಂತಹ ಪದ್ಮ ಅಥವಾ ಸ್ವಸ್ತಿಕ್ ಈ ಥರ ಲಕ್ಷ್ಮಿಗೆ ಪ್ರಿಯವಾದಂತಹ ರಂಗೋಲಿನ ಬಿಡಿಸ್ಕೊಳ್ಬೇಕು ಪುಟ್ಟದಾಗಿ. ಅದಕ್ಕೆ ಒಂದು ಸ್ವಲ್ಪ ಅರಶಿನ ಕುಂಕುಮನೂ ಕೂಡ ರಂಗೋಲಿ ಮೇಲೆ ಹಾಕಿ ಅದ್ರ ಮೇಲೆ ಒಂದು ಪುಟ್ಟದಾದಂತಹ ಪೀಠನ ಇಟ್ಕೊಂಡು ಅದರ ಮೇಲೆ ಕಳಶ ಸ್ಥಾಪನೆ ಮಾಡ್ಕೊಳ್ಬೇಕಾಗತ್ತೆ. ನೀವು ಎಲ್ಲಿ ಮಾಡ್ತೀರಾ ಆ ಜಾಗನ ಶುದ್ಧಿ ಮಾಡ್ಕೊಳ್ಬೇಕು. ದೇವ್ರ ಮನೇಲಿ ಜಾಗ ಇದ್ದರೆ ಮಾಡಿ, ಇಲ್ಲ ಅಂತ ಅಂದರೆ ಬೇರೆ ಎಲ್ಲಾದರೂ ಸರಿ ಮನೆಯಲ್ಲಿ ಒಂದು ಜಾಗನ ಆಯ್ಕೆ ಮಾಡಿಕೊಂಡು ಪ್ರತಿ ವಾರನೂ ಮಾಡಿಕೊಂಡ್ರೆ ಆಗುತ್ತೆ. ಆ ಪೀಠದ ಮೇಲೆ ಮತ್ತೆ ಒಂದು ಪ್ಲೇಟಿಗೆ ಸ್ವಲ್ಪ ಅಕ್ಕಿನ ಹಾಕ್ಕೊಂಡು ಅದ್ರ ಮೇಲೂ ಪದ್ಮ ಬಿಡಿಸಿ ರಂಗೋಲಿನ ಅದಕ್ಕೂ ಕೂಡ ಸ್ವಲ್ಪ ಅರಿಶಿನ ಕುಂಕುಮ ಹಾಗೆ ಅಕ್ಷತೆ ಕಾಳನ್ನ ಹಾಕ್ಕೊಳ್ಬೇಕಾಗತ್ತೆ. ಹಾಕ್ಕೊಂಡು ಆ ಪೀಠದ ಮೇಲೆ ಇಟ್ಟು ಅದ್ರ ಮೇಲೆ ಚೊಂಬನ್ನ ನಾವು ಇಟ್ಕೊಳ್ಬೇಕಾಗತ್ತೆ. ನೋಡ್ತಿದ್ದಿಲ್ಲ ನಾವು ಯಾವ ಚೊಂಬಲ್ಲಿ ಲಕ್ಷ್ಮಿನ ಕೂರಿಸ್ತೀವಿ ಅದಕ್ಕೆ ಸ್ವಲ್ಪ ಗಂಧನ ಇಟ್ಟು ಅರಿಶಿನ ಹಾಗೆ ಕುಂಕುಮ ಎರಡನ್ನೂ ಕೂಡ ಹಚ್ಚಬೇಕಾಗತ್ತೆ. ಅದಾದಮೇಲೆ ಕಳಸದ ಚೊಂಬು ಏನಿದೆ ಅದರೊಳಗಡೆನೂ ಕೂಡ ಸ್ವಲ್ಪ ಅರಿಶಿನ ಕುಂಕುಮ ಹಾಗೆಯೇ ಅಕ್ಷತೆ ಮೂರನ್ನು ಕೂಡ ಹಾಕ್ಕೊಳ್ಬೇಕಾಗತ್ತೆ. ನೋಡ್ತಿರ್ಬೋದು ನೀವು. ಎಲ್ಲವನ್ನು ಹಾಕ್ಕೊಂಡ್ಮೇಲೆ ಅದನ್ನು ಏನು ನಾವು ಪ್ಲೇಟಲ್ಲಿ ಅಕ್ಕಿ ತುಂಬಿಸಿಟ್ಟಿದ್ವಿ ಅದ್ರ ಮೇಲೆ ಸ್ಥಾಪನೆ ಮಾಡ್ಕೊಳ್ಬೇಕಾಗತ್ತೆ. ನೋಡ್ತಿದ್ರಲ್ಲ, ನೀವು ಪ್ಲೇಟ್ ಇಲ್ಲ ಅಂದರೆ ಊರಲ್ಲೆಲ್ಲ ಆದರೆ ಬಾಳೆದೆಲೆ ಸಿಗುತ್ತೆ ನೋಡಿ, ಬಾಳೆದೆಲೆ ಮೇಲೂ ಅಕ್ಕಿ ಇಟ್ಟು ಕೂರಿಸ್ಬೋದು, ತುಂಬಾ ಒಳ್ಳೆಯದು.
ಹಾಗೆಯೇ ಲಕ್ಷ್ಮೀ ವಿಗ್ರಹನೂ ಕೂಡ ನಾನಿಲ್ಲಿ ಇಟ್ಕೊಳ್ತಾ ಇದ್ದೀನಿ. ಲಕ್ಷ್ಮೀ ಪೂಜೆ ಮಾಡ್ತಿರೋದ್ರಿಂದ ನಿಮ್ಮಲ್ಲಿ ಇಲ್ಲ ಅಂತ ಅಂದರೆ ತೊಂದರೆ ಇಲ್ಲ. ಹಾಗೆಯೇ ಕಳಶದ ಚೊಂಬೆಲೆ ಕೈನ ಇಟ್ಬಿಟ್ಟು ಅಲ್ಲಿ ಬುಕ್ಕಲ್ಲಿ ಕೊಟ್ಟಿರ್ತಾರೆ, ಕಳಶದ ಚೊಂಬದ ಮೇಲೆ ಕೈ ಇಟ್ಟು ಅದ್ರ ಮೇಲೆ ಗಂಗೆ ಚೈಮುನೈ ಚೈವ ಗೋದಾವರಿ ಈ ಥರ ಒಂದು ಶ್ಲೋಕ ಬರುತ್ತೆ, ಅದನ್ನು ಹೇಳಬೇಕಾಗುತ್ತೆ. ಅದಾದಮೇಲೆ ನಾನು ಹಿಂದಿನ ವೀಡಿಯೋದಲ್ಲೇ ತಿಳಿಸಿದ್ದೆ, ಚಿನ್ನದ ಪೀಸು ಅಥವಾ ಏನಾದರೂ ಒಂದು ಚಿನ್ನದ್ದು ನಿಮ್ಮ ಹತ್ರ ಇರ್ತಕ್ಕಂಥದ್ದು ಮೂಗುತಿ ಅಥವಾ ರಿಂಗ್, ಕೈದು ಫಿಂಗರ್ ರಿಂಗ್ ಬರುತ್ತಲ್ಲ, ಅದು ಏನಾದರೂ ಸರಿ ಒಂದನ್ನು ಹಾಕಬೇಕು. ನಾನಿಲ್ಲಿ ಒಂದು ರಿಂಗನ್ನು ಹಾಗೆಯೇ ಒಂದು ಬೆಳ್ಳಿ ಕಾಯಿನನ್ನು ಕೂಡ ಹಾಕಿದ್ದೀನಿ ಚೊಂಬೊಳಗಡೆ. ಅದಾದಮೇಲೆ ಚೊಂಬನ ಸುತ್ತ ಒಂದು ಬ್ಲೌಸ್ ಪೀಸ್ನ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ನಾನು ಇಲ್ಲಿ ತೋರಿಸಿದ್ದೀನಲ್ಲ ಈ ಥರ ಸುತ್ತುವರೆದು ಇಟ್ಕೊಳ್ಬೇಕಾಗುತ್ತೆ. ಅದಕ್ಕೆ ಹಸಿರು ಕಲರ್ ಬಳೆನೂ ಕೂಡ ಹಾಕ್ತಾಯಿದ್ದೀನಿ, ಅರ್ಧ ಡಜನ್ನು. ಬೇಕಂತಂದರೆ 1 ಡಜನ್ ಕೂಡ ನೀವು ಹಾಕ್ಕೊಳ್ಬೋದು. ಬ್ಲೌಸ್ ಪೀಸು ಕೆಂಪು ಕಲರ್ ಅಥವಾ ಹಸಿರು ಕಲ್ಲರೇ ತೊಗೋಬೇಕು. ಬಳೆನೂ ಕೂಡ ಕೆಂಪು ಅಥವಾ ಹಸಿರು ಕಲ್ಲರ್ದೇ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ನೋಡ್ತಿರ್ಬೋದು ನೀವು. ತೆಂಗಿನಕಾಯಿ ಎಲ್ಲ ಇಟ್ಟ ಮೇಲೆ ಬ್ಲೌಸ್ ಪೀಸ್ನ ಇಡ್ಲಿಕ್ಕೆ ಹೋಗಬೇಡಿ, ಕಳಶ ಅಲ್ಗಾಡುತ್ತೆ. ಹಾಗಾಗಿ ಅದಕ್ಕಿಂತ ಮುಂಚೆನೇ ನೀವು ಈ ಥರ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಚೊಂಬೊಳಗಡೆ 1 ರೂಪಾಯಿ ಕಾಯಿನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡೆ. 1 ರೂಪಾಯಿ ಅಥವಾ 5 ರೂಪಾಯಿ ಹಾಕ್ಕೋಬೇಕು ಬೆಸ ಸಂಖ್ಯೆನಲ್ಲಿ. ಕಳಶದೊಳಗಡೆ ನಾನು ಒಂದು ರಿಂಗ್ ಇಟ್ಟಿದ್ದೀನಿ, ಉಂಗುರ ಹಾಕಿದ್ದೀನಿ. ಹಾಗೆಯೇ ಒಂದು ಬೆಳ್ಳಿ ಕಾಯಿನನ್ನು ಕೂಡ ಹಾಕಿದ್ದೀನಿ. ಅರಶಿನ ಕುಂಕುಮ, ಸ್ವಲ್ಪ ಅಕ್ಷತೆ ಕಾಳು, ಹಾಗೆಯೇ 1 ರೂಪಾಯಿ ಕಾಯಿನ್ನ ಹಾಕಿ 5 ವೀಳ್ಯದೆಲೆನ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ತೆಂಗಿನಕಾಯಿಗೆ ಫುಲ್ ತೊಳೆದು ಅರಶಿನ ಬಳ್ಕೋಬೇಕು. ಫುಲ್ ಕಾಯಿಗೆ ಅರಶಿನ ಹಚ್ಚಿ ಅದಾದಮೇಲೆ ಅರಶಿನ ಕುಂಕುಮನ ಹಚ್ಚಿ ಏನು ನಾವು ಚೊಂಬಲ್ಲಿ ನೀರಿಟ್ಟು ಅದಕ್ಕೆ ವೀಳ್ಯದೆಲೆ ಇಟ್ಕೊಂಡಿದ್ವಿ ಅಲ್ಲಿ ಸ್ಥಾಪನೆನ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಹೂವಿನ ಅಲಂಕಾರನೂ ನಿಮಗೆ ಖುಷಿ ಅನಿಸೋ ಥರ ನೀವು ಹೂವಿನ ಅಲಂಕಾರನ ಮಾಡ್ಕೊಳ್ಬೋದು. ಹೀಗೆ ಮಾಡಬೇಕು ಅಂತ ಏನಿಲ್ಲ. ಕೆಂಪು ಹೂವು ಈ ಥರ ಅಂದರೆ ಲಕ್ಷ್ಮಿಗೆ ತುಂಬಾ ಪ್ರಿಯವಾದಂತಹದ್ದು. ಹಾಗೆಯೇ ಅದ್ರ ಮುಂದೆ ಒಂದು ಪ್ಲೇಟಲ್ಲಿ ಸ್ವಲ್ಪ ಅಕ್ಕಿ, ಬೆಲ್ಲ, ಎಲೆ, ಅಡಿಕೆ, ಹಾಗೆಯೇ 1 ಡಜನ್ ಬಳೆನ ಇಟ್ಕೊಂಡಿದ್ದೀನಿ. ಕೆಲವೊಬ್ಬರು ಇಲ್ಲಿ ಬ್ಲೌಸ್ ಪೀಸನ್ನು ಇಟ್ಕೋತಾರೆ. ನಾನು ಅದು ಸುತ್ತ ಹಾಕಿದ್ದೀನಲ್ಲ ಬ್ಲೌಸ್ ಪೀಸ್ನ ಕಳಶದ ಹಿಂಭಾಗ, ಹಾಗಾಗಿ ಇಟ್ಕೊಂಡಿಲ್ಲ. ಗೆಜ್ಜೆ ವಸ್ತ್ರನೂ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಲಕ್ಷ್ಮಿ ಮುಂದೆ ಒಂದು ಲೋಟದಲ್ಲಿ ನೀರಿಟ್ಟು ಒಂದು ಬೌಲ್ನ ಇಟ್ಕೊಂಡು ಅದಕ್ಕೆ ಏನು ಲಕ್ಷ್ಮಿ ವಿಗ್ರಹ ಇಟ್ಟಿದೆ ಆ ವಿಗ್ರಹನೂ ಬೌಲ್ ಒಳಗಡೆ ಇಟ್ಟಿದ್ದೀನಿ. ಹಾಗೆಯೇ ನಾವು ಮನೆಯಲ್ಲಿ ಎಷ್ಟು ಜನ ಇರ್ತೀವಿ ಅಷ್ಟು ಕಾಯಿನನ್ನು ಅದರೊಳಗಡೆ ಇಡಬೇಕಾಗುತ್ತೆ, ಅರಶಿನ ಕುಂಕುಮನ ಹಚ್ಚಿ ಬೌಲ್ ಒಳಗಡೆ. ನೋಡ್ತಿದ್ದೀರಲ್ಲ, ನಾನು ಹಾಗೆಯೇ ಇಟ್ಟಿದ್ದೀನಿ. ಹಾಗೆಯೇ ಪ್ರಸಾದಕ್ಕೆ ನಾನಿಲ್ಲಿ ಸಜ್ಜಿಗೆನ ಮಾಡ್ಕೊಂಡಿದ್ದೀನಿ. ಸಜ್ಜಿಗೆ ಪಾಯಸ, ಸಜ್ಜಿಗೆ ಈ ಥರ ಏನು ಬೇಕಾದರೂ ಸಿಹಿನ ಮಾಡ್ಕೊಳ್ಬೋದು. ಹಾಗೆ ಹಣ್ಣುಗಳು ಅಷ್ಟೇ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಯಾವ ಹಣ್ಣಾದ್ರೂ ನೀವು ಇಲ್ಲಿ ಇಟ್ಕೊಳ್ಬೋದು. ಇಲ್ಲಿ ನೋಡ್ತಿರ್ಬೋದು ನೀವು. ಹಾಗೆಯೇ ಈ ಫೋಟೋ ಇದೆಯಲ್ಲ, ನಾನು ನೆನ್ನೆನೇ ಬುಕ್ಕು ತೋರಿಸಿದ್ದೆ, ಮಧ್ಯ ಭಾಗದಲ್ಲಿ ಬರುತ್ತೆ ಲಕ್ಷ್ಮೀದು ಫೋಟೋ. ಆ ಫೋಟೋನ ನೀವು ಓಪನ್ ಮಾಡಿಬಿಟ್ಟು ಕಳಶದ ಹಿಂಭಾಗ ಇಟ್ಕೊಳ್ಬೇಕು. ತುಂಬಾ ಒಳ್ಳೆಯದು. ಫೋಟೋ ಇರಲ್ಲ ಎಲ್ಲರ ಮನೆಯಲ್ಲೂ, ಹಾಗಾಗಿ ಈ ಥರ ಇಟ್ಟು ಪೂಜೆ ಮಾಡ್ಬೋದು. ಅದಾದಮೇಲೆ ಮತ್ತೆ ಒಂದು ಪ್ಲೇಟಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಸ್ವಲ್ಪ ಸುಣ್ಣ ಹಾಗೆಯೇ ಅರಶಿನದ ಪುಡಿನ ಹಾಕ್ಕೊಂಡ್ರೆ ನಮಗೆ ಲಾಸ್ಟಲ್ಲಿ ಕೆಂಪಾರತಿ ಮಾಡಲಿಕ್ಕೆ ಕೆಂಪಾರತಿನೂ ಕೂಡ ರೆಡಿ ಆಗುತ್ತೆ. ಕೆಲವೊಬ್ರು ಏನು ಮಾಡಿಬಿಡ್ತಾರೆ, ನೀರಿಗೆ ಕುಂಕುಮನ ಹಾಕ್ತಾರೆ. ಆ ಥರ ಮಾಡಬೇಡಿ ಯಾವಾಗ್ಲೂ, ಅದು ಒಳ್ಳೆಯದಲ್ಲ. ಕೆಂಪಾರತಿ ಮಾಡೋದು ಈ ಥರ ನೋಡಿದ್ರೆ ಕಲರ್ ಹೇಗೆ ಚೇಂಜ್ ಆಯಿತು ಅಂತ ಹೇಳಿ ಸ್ವಲ್ಪ ಅರಶಿನ ಮನೇಲೇ ಇರುತ್ತಲ್ಲ, ಅರಶಿನ ಹಾಗೆಯೇ ಸುಣ್ಣ, ಎಲಡಿಕೆ ಜೊತೆ ಸುಣ್ಣ ಹಾಕ್ಕೊಳ್ತೀವಲ್ಲ, ಆ ಸುಣ್ಣನ ಹಾಕಿದ್ರೆ ಸಾಕು, ಕಲರು ಚೇಂಜ್ ಆಗುತ್ತೆ. ಆರತಿ ಮಾಡಲಿಕ್ಕೆ ನೀರು ರೆಡಿ ಆಗುತ್ತೆ. ಹಾಗೆಯೇ ದೀಪನೂ ಕೂಡ ನಾನಿಲ್ಲಿ ಹಚ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲನೂ ರೆಡಿ ಮಾಡ್ಕೊಂಡಾಗಿದೆ ನಾನು. ಹಾಗಾಗಿ ದೀಪ ಹಚ್ಚಿ ನಾವು ಪೂಜೆಗೆ ರೆಡಿ ಮಾಡ್ಕೊಳ್ಬೇಕು. ನೋಡ್ತಿದ್ದೀರಲ್ಲ, ಎಲ್ಲ ಅಲಂಕಾರ ಮಾಡಿದ್ಮೇಲೆ ಎಷ್ಟು ಖುಷಿ ಅನಿಸುತ್ತೆ ಅಂತ ಅಂದರೆ ನಿಜಕ್ಕೂ ಒಂದು ಸಲ ಮನೆಯಲ್ಲಿ ಮಾಡಿ ನೋಡಿ, ತುಂಬಾ ಖುಷಿ ಅನಿಸುತ್ತೆ. ಹಾಗೆಯೇ ನಾವು ಏನು ಅಂದ್ಕೊಂಡು ಮಾಡ್ತೀವಿ ನಿಜಕ್ಕೂ ನನಗೆ ಮ್ಯಾಕ್ಸಿಮಮ್ ಆಗುತ್ತೆ. ಹಾಗಾಗಿ ಅದಾಗಲೇ ಆಗದೇ ಇರಲಿ, ಮನಸ್ಸಿಗೆ ತುಂಬ ಖುಷಿ ಅನಿಸುತ್ತೆ. ಹಾಗಾಗಿ ನಾನು ಪ್ರತಿ ವರ್ಷವೂ ಆಷಾಢ ಟೈಮಲ್ಲಿ ವೈಭವ ಲಕ್ಷ್ಮೀ ವ್ರತನ ಮಾಡಿದ್ದೀನಿ, ಮಾಡ್ತಾಯಿದ್ದೀನಿ. ಒಂದು 5 ವರ್ಷದಿಂದ ಮಾಡಿದ್ದೀನಿ. ಲಾಕ್ಡೌನ್ ಟೈಮಲ್ಲಿ 1 ವರ್ಷ ಮಿಸ್ ಆಗಿತ್ತು. ನೋಡ್ತಿದ್ರಲ್ಲ, ಹಣ್ಣು, ನೈವೇದ್ಯ, ದೀಪ ಪ್ರತಿಯೊಂದನ್ನು ನೀಟಾಗಿ ಈ ಥರ ರೆಡಿ ಮಾಡಿಕೊಂಡು ಪೂಜೆನ ಮಾಡಬೇಕಾಗತ್ತೆ. ಹಾಗೆ ಈ ಚೀಟಿನಲ್ಲಿ ನೀವು ಏನು ಅಂದ್ಕೊಂಡು ಸಂಕಲ್ಪ ಮಾಡಿಕೊಂಡು ನೀವು ವ್ರತ ಮಾಡ್ತಿರ್ತೀರ ಅದನ್ನು ಆ ಚೀಟಿನಲ್ಲಿ ಬರೆದು ಫೋಲ್ಡ್ ಮಾಡಿ ಲಕ್ಷ್ಮೀ ವಿಗ್ರಹ ಹಾಗೆ ಕಾಯಿನ್ಗಳನ್ನ ಇಟ್ಟಿದ್ದೆ ನೋಡಿ, ಅದರೊಳಗಡೆ ಅದನ್ನು ಇಟ್ಟಿದ್ದೀನಿ. ಅದಕ್ಕೂ ಕೂಡ ಸ್ವಲ್ಪ ಅರಶಿನ ಕುಂಕುಮನ ಇಟ್ಬಿಟ್ಟು ಇಡಬೇಕು. 8 ವಾರ ಮಾಡ್ತೀನಿ ನಾನು. 8 ವಾರದ ತನಕನೂ ಅದನ್ನೇ ಇಟ್ಕೊಂಡು ಚೀಟಿನ ನೀವು ಪೂಜೆನ ಮಾಡಬೇಕಾಗತ್ತೆ. ಕೊನೆ ವಾರದಲ್ಲಿ ಅದನ್ನು ಹರಿಯೋ ನೀರಿಗೆ ಬಿಟ್ಟರೆ ಆಗುತ್ತೆ. ನೋಡ್ತಿದ್ದೀರಲ್ಲ, ಈ ಥರ ಎಲ್ಲ ನೀಟಾಗಿ
ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಪೂಜೆನ ಶುರು ಮಾಡ್ಕೋಬೇಕು. ಫಸ್ಟಿಗೆ ಸಂಕಲ್ಪ ಅಂತ ಕೊಟ್ಟಿರ್ತಾರೆ, ಸಂಕಲ್ಪ ಪೂಜೆ ಅದನ್ನು ಮಾಡ್ಕೊಳ್ಬೇಕು. ಬಲದ ಕೈ ಮೇಲೆ ಅಕ್ಷತೆನ ಹಾಕ್ಕೊಂಡು ಅದ್ರ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಎರಡು ಕೈನ ಅದ್ರ ಮೇಲೆ ಮುಚ್ಕೊಂಡು ಅಲ್ಲಿ ಸಂಕಲ್ಪದ ಕೊಟ್ಟಿರ್ತಾರಲ್ಲ ಮಂತ್ರನ ಅದನ್ನು ಹೇಳ್ತಾ ಹೋಗಬೇಕು. ಅದೆಲ್ಲ ಆದಮೇಲೆ ನಾನಿಲ್ಲಿ ಅಷ್ಟೋತ್ತರನ ಮಾಡ್ತಾಯಿದ್ದೀನಿ. ಲಕ್ಷ್ಮೀ ಅಷ್ಟೋತ್ತರ ಮಾಡುವಾಗ ನಾವು 2 ವೀಳ್ಯದೆಲೆ ಮೇಲೆ ₹1 ಅಥವಾ ₹5 ಒಂದು ಕಾಯಿನ್ನ ಇಟ್ಕೊಂಡು ಅದ್ರ ಮೇಲೆ ಕುಂಕುಮಾರ್ಚನೆನ ಮಾಡಬೇಕು. ಲಕ್ಷ್ಮೀ ಅಷ್ಟೋತ್ತರನ ಹೇಳುವಾಗ ಹೂವಿನಿಂದ ಯಾರೂ ಸಾಮಾನ್ಯ ಅರ್ಚನೆ ಮಾಡಲ್ಲ, ಕುಂಕುಮಾರ್ಚನೆ ಮಾಡೋದು. ಹಾಗಾಗಿ ನಾನು ಯಾವಾಗಲೂ ಕುಂಕುಮಾರ್ಚನೆನೇ ಮಾಡೋದು. ನೋಡ್ತಿರ್ಬೋದು ನೀವು. ಪೂಜೆ ಎಲ್ಲ ನೀಟಾಗಿ ಆಯಿತು, ಯಾವುದೇ ವಿಘ್ನ ಇಲ್ಲದೇ. ಹಾಗೆ ಪೂಜೆ ಕೂತ ಮೇಲೆ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಎದ್ದೇಳಲಿಕ್ಕೆ ಹೋಗಬೇಡಿ. ಏನೆಲ್ಲ ಬೇಕೋ ಆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಆ ನಂತರ ನೀವು ಪೂಜೆನ ಶುರು ಮಾಡ್ಕೊಳ್ಬೇಕಾಗತ್ತೆ. ಆ ಥರ ಮಾಡೋದ್ರಿಂದ ನಮಗೂ ಖುಷಿ ಅನಿಸುತ್ತೆ. ಮಧ್ಯೆ ಎದ್ದೇಳೋದ್ರಿಂದ ಮಾಡಲಿಕ್ಕೆ ತುಂಬಾ ಬೇಜಾರಾಗುತ್ತೆ. ಎಲ್ಲ ಪೂಜೆನೂ ಮುಗಿಸ್ಕೊಂಡು ಗಂಧದ ಕಡ್ಡಿ ಎಲ್ಲ ಬೆಳಗಾಯಿತು. ಹಾಗೆಯೇ ನಾನು ಕರ್ಪೂರ ಯಾವಾಗಲೂ ಹಚ್ಚಲ್ಲ, ತುಪ್ಪದ ದೀಪನೇ ಹಚ್ಚೋದು. ತುಪ್ಪದ ಬತ್ತಿನೇ ಮಂಗಳಾರತಿ ಮಾಡೋದು. ಪ್ರತಿದಿನವೂ ಹಾಗೆ ಮಾಡೋದು. ಏನಾದರೂ ಈ ಥರ ವಿಶೇಷ ಪೂಜೆ ಇದ್ರೂ ಕೂಡ ಇದೇ ಥರ ಮಾಡೋದು, ಕರ್ಪೂರ ಹಚ್ಚಲ್ಲ. ಹಾಗಾಗಿ ನೀವು ಕರ್ಪೂರ ಹಚ್ತೀರಾ ಅಂದರೆ ಗಂಧದ ಕಡ್ಡಿ ಎಲ್ಲ ಆದಮೇಲೆ ಕರ್ಪೂರನ ಹಚ್ಕೋಬೋದು. ಹಾಗೆಯೇ ಪ್ರಸಾದಕ್ಕೆಲ್ಲ ನೋಡ್ತಿದ್ರಲ್ಲ ಪ್ರೋಕ್ಷಣೆ ಎಲ್ಲ ಮಾಡಿಕೊಂಡು ಪೂಜೆನ ಮಾಡ್ಕೊಂಡಿದ್ದಾಗಿದೆ. ನೋಡೋದಕ್ಕೇ ತುಂಬ ಖುಷಿ ಅನಿಸುತ್ತೆ. ಮರುದಿನ ಅದನ್ನು ಕದಲಿಸ್ಬೇಕು, ತೆಗಿಬೇಕು ಅಂತ ಅಂದ್ರೇ ತುಂಬಾ ಬೇಜಾರಾಗ್ತಿರುತ್ತೆ. ಇದು 6 ಗಂಟೆಗೆಲ್ಲ ಪೂಜೆ ಮುಗ್ದಿತ್ತು. ಅದಾದಮೇಲೆ ಮತ್ತೆ 9-9:15 ಹಾಗೆ ತುಪ್ಪದ ನೋಡ್ತಿದ್ದೀರಲ್ಲ ಕೆಂಪು ಆರತಿ ಮಾಡಿ ಕದಲಿಸ್ಬೇಕಲ್ಲ. 3 ಸಲ ಬಲಭಾಗಕ್ಕೆ ಅಲ್ಗಾಡಿಸಿದ್ವಿ ಅಂತ ಅಂದರೆ ಆ ದಿನದ್ದು ಪೂಜೆ ಮುಗಿಯುತ್ತೆ. ಹಾಗಾಗಿ ಮತ್ತೆ ಕೈಕಾಲು ಮುಖ ಎಲ್ಲ ತೊಳೆದು ದೀಪನ ಹಚ್ಕೊಂಡು ಕೆಂಪಾರತಿ ಮಾಡಿ ಕೆಂಪಾರತಿ ನೀರನ್ನ ಲಕ್ಷ್ಮಿಗೆ ಹಚ್ಚಿ ಆ ಬುಕ್ಕಲ್ಲಿ ಕೊಟ್ಟಿರ್ತಾರೆ ಪುನರಾಗಮನಾಚ ಅಂತ ಅಂದ್ಬಿಟ್ಟು ಅದನ್ನು 2 ಲೈನ್ ಇರುತ್ತೆ. ಅದನ್ನು ಓದ್ಬಿಟ್ಟು ಅದಾದಮೇಲೆ ನಾವು ಕಲಶನ ನೋಡಿ ಬಲಭಾಗಕ್ಕೆ ಈ ಥರ 3 ಬಾರಿ ಅಲ್ಗಾಡಿಸ್ಬೇಕು. ಈ ಥರ ಅಲ್ಗಾಡಿಸಿದ್ವಿ ಅಂತ ಅಂದರೆ ಆ ದಿನದ್ದು ಪೂಜೆ ಮುಗಿಯುತ್ತೆ. ಶುಕ್ರವಾರ ಆಗಿರೋದ್ರಿಂದ ಕಲಶ ಎಲ್ಲ ತೆಗಿಲಿಕ್ಕೆ ಹೋಗಬೇಡಿ. ಮರುದಿನ ಎದ್ದು ಕಲಶನ ತೆಗಿಬೇಕಾಗುತ್ತೆ. ಇನ್ನು ನೈವೇದ್ಯಕ್ಕಿಟ್ಟಿರೋ ಪ್ರಸಾದನ ಮನೆ ಜನಕ್ಕೆಲ್ಲ ಕೊಡಿ. ಹಾಗೆ ಇಟ್ಟಿರ್ತಕ್ಕಂಥ ಕಾಯಿನ್ಗಳು 3 ಇಟ್ಟಿದ್ವಲ್ಲ ಅದನ್ನು ನಾನು 3 ಇಟ್ಟಿದ್ದೆ. ನೀವು ಎಷ್ಟು ಇಟ್ಟಿರ್ತೀರ ಮನೆ ಜನಕ್ಕೆಲ್ಲ ಒಂದೊಂದು ಕೊಡಿ. ನಾನು ಮಾಡೋದು ಈ ಥರ. ನೀವು ಹೇಗೆ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆಯೇ ಎಲ್ರಿಗೂ ವೈಭವ ಲಕ್ಷ್ಮೀ ವ್ರತದಿಂದ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಿದ್ದೀನಿ. ಯಾರೆಲ್ಲ ಪೂಜೆ ಮಾಡಿದ್ದೀರಾ ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಥ್ಯಾಂಕ್ ಯು.